ನಮಸ್ಕಾರ. ಹಾಡು ಮತ್ತು ಹರಟೆ ಚಾನೆಲ್ಗೆ ನಿಮಗೆ ಮತ್ತೊಮ್ಮೆ ಸ್ವಾಗತ. ಇಂದು ಇನ್ನೊಂದು ಹರಟೆ ದಿನ. ನಿಮ್ಮ ಜೊತೆ ಹಂಚಿಕೊಳ್ಳೋಕ್ಕೆ ಬಯಸೋ ವಿಷಯ ಆಟೋ, ಬ್ಯಾಂಗ್ಳೂರು ಆಟೋಗಳು. ಆಟೋಗಳು ಬರೀ ನಮ್ಮನ್ನು ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಕರ್ಕೊಂಡೋಗುತ್ತೆ ಅಂತ ಅಂದ್ಕೊಬೇಡಿ. ಅದು ಮಾಡೇ ಮಾಡುತ್ತೆ, ಅದರಲ್ಲಿ ಅನುಮಾನವೇ ಇಲ್ಲ. ಅದ್ರ ಜೊತೆ ನಮ್ಮನ್ನು ಬಹಳ ಸಲ ಒಂದು ರೀತಿ ಯೋಚನೆ ಮಾಡೋ ಹಾಗೆ ಮಾಡುತ್ತೆ. ಕೆಲವು ಸಲ ಹಳೆ ನೆನಪುಗಳನ್ನು ತಂದುಕೊಡುತ್ತೆ. ಕೆಲವು ಸಲ ನಮಗೆ ಜೀವನದ ಪಾಠನೇ ಆಗಿಬಿಡುತ್ತೆ. ಅದಕ್ಕೆ ನಾನು ಬ್ಯಾಂಗ್ಳೂರು ಆಟೋಗಳನ್ನು ಆಟೋ ಟೀಚರ್ಗಳು ಅಂತ ಹೇಳೋದು. ಆಟೋಗಳ ಹಿಂದೆ ನೀವು ಗಮನಿಸಿರ್ಬೋದು, ಸಾಮಾನ್ಯವಾಗಿ ಮುಂಚೆ ಅವರ ಫೇವರಿಟ್ ಆ್ಯಕ್ಟರ್ಗಳ ಫೋಟೋ ಇರೋದು. ಅದರಲ್ಲಿ ಮುಂಚೂಣಿಯಲ್ಲಿರೋದು ದಿವಂಗತ ಶಂಕರ್ ನಾಗ್ ಅವರು. ಯಾವಾಗ ಅವರು ಆಟೋ ರಾಜ ಅನ್ನೋ ಚಿತ್ರದಲ್ಲಿ ನಟಿಸಿ ಪ್ರಸಿದ್ಧರಾದರೂ ಒಂಥರ ಅವರು ಆಟೋಗಳಿಗೆ ಬ್ರ್ಯಾಂಡ್ ಅಂಬಾಸಿಡರ್ ಆಗಿಬಿಟ್ರು. ಅವರು ಬಿಟ್ಟರೆ ನಮಗೆ ಸಾಕಷ್ಟು ಆಟೋಗಳಲ್ಲಿ ನಮ್ಮ ಆಟೋ ಡ್ರೈವರ್ಗಳ ಸಿನಿಮಾ ಹೀರೋಗಳ ಫ್ಯಾನ್ ಯಾರು ಅನ್ನೋದು ಗೊತ್ತಾಗುತ್ತೆ. ಶಂಕರ್ನಾಗ್ ಅವರನ್ನು ಬಿಟ್ಟರೆ ಬಹಳಷ್ಟು ಆಟೋಗಳಿಂದ ನಮಗೆ ಈ ಆಟೋ ಡ್ರೈವರ್ಗಳ ಅಥವಾ ಆಟೋ ಓನರ್ಗಳ ಅವರು ಯಾರು ಫ್ಯಾನ್ಸ್ ಅನ್ನೋದು ಗೊತ್ತಾಗುತ್ತೆ. ದರ್ಶನ್ ಅವರು ಬಹಳ ಆಟೋಗಳಲ್ಲಿ ಕಾಣಿಸ್ತಾರೆ, ಅವರ ಚಿತ್ರ. ನಮ್ಮ ವಿಷ್ಣುವರ್ಧನ್ ಅವರು ಬಹಳ ಆಟೋಗಳಲ್ಲಿ ಕಾಣಿಸ್ಕೊತಾರೆ. ಯಶ್ ಇರ್ಬೋದು, ಸುದೀಪ್ ಅವರು ಇರ್ಬೋದು, ನಮ್ಮ ಉಪೇಂದ್ರ ಇರ್ಬೋದು, ಪುನೀತ್ ರಾಜ್ಕುಮಾರ್ ಇರ್ಬೋದು. ಬಹಳಷ್ಟು ಜನ ಅವರ ಚಿತ್ರನ ನಮಗೆ ತೋರಿಸೋದ್ರಿಂದ ನಮಗೂ ನಮ್ಮ ಆ ಒಂದು ಕ್ಷಣಕ್ಕೆ ನಮ್ಮ ಹೀರೋಗಳು ಯಾರು ಅಥವಾ ಅವುಗಳಲ್ಲಿ ಯಾರಾದರೂ ನಮ್ಮ ಹೀರೋಸ್ ಇದ್ದರೆ ಅವರ ಬಗ್ಗೆ ನಾವು ಯೋಚನೆ ಮಾಡೋ ಹಾಗೆ ಮಾಡುತ್ತೆ. ಇನ್ನು ಕೆಲವು ಆಟೋಗಳಲ್ಲಿ ಅವರ ದೈವ ಭಕ್ತಿನ ನಾವು ನೋಡ್ಬೋದು. ರಾಘವೇಂದ್ರ ಸ್ವಾಮಿ ಅಂತ ಬರೆದಿರುತ್ತೆ, ಸರ್ಕಲ್ ಮಾರಮ್ಮ ಕೃಪೆ ಅಂತಿರುತ್ತೆ, ಧರ್ಮಸ್ಥಳ ಮಂಜುನಾಥ ಸ್ವಾಮಿ ಕೃಪೆ ಅಂತಿರುತ್ತೆ. ಈ ರೀತಿ ನಮ್ಮನ್ನು ಕೆಲವು ಬಾರಿ ದೇವರ ಬಗ್ಗೆ ಯೋಚನೆ ಮಾಡೋ ಹಾಗೆ ಕೂಡ ಮಾಡುತ್ತೆ ನಮ್ಮ ಬ್ಯಾಂಗ್ಳೂರು ಆಟೋಗಳು. ಬರೀ ಬ್ಯಾಂಗ್ಳೂರಲ್ಲ, ಬಹುಶಃ ಕರ್ನಾಟಕದಲ್ಲಿ ಎಲ್ಲ ಕಡೆಯೂ ಇದೆ. ನಾನು ಮಾತಾಡ್ತಿರೋದು ಬ್ಯಾಂಗ್ಳೂರು ಬಗ್ಗೆ. ಇನ್ನು ಕೆಲವು ಆಟೋಗಳಿಂದ ನಮಗೇನು ತಿಳಿಯುತ್ತೆ, ನಮಗೆ ಇಷ್ಟವಾದವ್ರನ್ನ ನಾವು ಹೇಗೆ ಜ್ಞಾಪಿಸ್ಕೋಬೇಕು ಅನ್ನೋದನ್ನ ನಮಗೆ ತಿಳಿಸ್ತಾರೆ. ಇಲ್ಲ ಅವರ ಹೆಂಡತಿ ಇರ್ಬೋದು ಅಥವಾ ಅವ್ರದ್ದೇ ಇರ್ಬೋದು, ಅವರ ಮಕ್ಕಳುಗಳ ಹೆಸರುಗಳಿರುತ್ತೆ. ತಂದೆ ತಾಯಿಯರ ಆಶೀರ್ವಾದ ಬಹಳ ಆಟೋಗಳಲ್ಲಿ ನಿಮಗೆ ಸಿಗುತ್ತೆ. ಒಂದು ಹೊಸ ಟ್ರೆಂಡು ಶುರುವಾಗಿತ್ತು, ಹಿತಶತ್ರುಗಳ ಆಶೀರ್ವಾದ ಅಂತ. ಈ ರೀತಿ ಆಟೋಗಳಿಂದ ನಮಗೆ ನಮ್ಮ ಇಷ್ಟ ದೈವಗಳು ಕಾಣಿಸ್ಬೋದು, ನಮ್ಮ ಇಷ್ಟ ಹೀರೋಗಳು ಕಾಣಿಸ್ಬೋದು, ಅಥವಾ ನಮ್ಮ ಪ್ರೀತಿ ಪಾತ್ರರ ಬಗ್ಗೆ ಒಂದು ನಿಮಿಷ ನಾವು ಅವರ ಬಗ್ಗೆ ಯೋಚನೆ ಮಾಡೋ ಹಂಗೆ ಮಾಡ್ಬೋದು. ನಾನು ಇನ್ನೂ ತುಂಬ ಆಟೋಗಳಲ್ಲಿ ಗಮನಿಸಿದ್ದೀನಿ, ಅದರಲ್ಲಿ ಬರೆದಿರೋ ಸ್ಲೋಗನ್ಗಳು ಕೆಲವು ತಮಾಷೆಯಾಗಿರುತ್ತೆ, ಕೆಲವು ತುಂಬ ಫಿಲಸಾಫಿಕಲ್ ಆಗಿರುತ್ತೆ, ವೆರಿ ಡೀಪ್ ಥಾಟ್ಸ್ಗೆ ನಮ್ಮನ್ನು ಕೊಂಡೊಯ್ಯುತ್ತೆ. ಅವುಗಳಲ್ಲಿ ಕೆಲವನ್ನು ನಿಮ್ಮ ಮುಂದೆ ಹಂಚ್ಕೊಳ್ಳೋಕ್ಕೆ ಇಷ್ಟಪಡ್ತೀನಿ. ಒಂದು ಆಟೋಲಿತ್ತು, ಹಾರ್ನ್ ಹೊಡೆದ್ರೆ ಸ್ಪೀಡ್ ಸಿಗಲ್ಲ. ಎಸ್ಪೆಷಲಿ ಟ್ರಾಫಿಕ್ ಸಿಗ್ನಲ್ಗಳಲ್ಲಿ ನೀವು ಗಮನಿಸಿರ್ಬೋದು, ಯಾವಾಗ ರೆಡ್ಡಿಂದ ಆ್ಯಂಬರ್ಗೆ ಚೇಂಜ್ ಆಗುತ್ತಲ್ಲ, ಆಗಲೇ ಜನ ಹಾಂಕ್ ಮಾಡೋಕ್ಕೆ ಶುರು ಮಾಡಿಬಿಡ್ತಾರೆ. ಅಂಥವ್ರಿಗೆ ಅಂತ ಕಾಣುತ್ತೆ ಬಹುಶಃ ಈ ಬರಹ. ಹಾರ್ನ್ ಹೊಡೆದಾಕ್ಷಣಕ್ಕೆ ನಿಮಗೆ ಸ್ಪೀಡ್ ಸಿಗಲ್ಲ. ಎಷ್ಟು ಚೆನ್ನಾಗಿದೆ ಅಲ್ಲ. ಅದೇ ರೀತಿ ಇನ್ನೊಂದು ಆಟೋನಲ್ಲಿ ನೋ ಹರಿ ನೋ ವರಿ. ಎಷ್ಟು ಸಿಂಪಲ್ ಅಲ್ಲ. ನಮ್ಮ ಜೀವನದಲ್ಲೂ ಹಾಗೇನೆ ಎಷ್ಟೋ ಸಲ ನಮ್ಮ ಡಿಸಿಷನ್ಸ್ ತೊಗೊಳ್ಳೋದ್ರಲ್ಲಿ ನಾವು ಸ್ವಲ್ಪ ಹರಿನಲ್ಲಿ ಡಿಸಿಷನ್ ತೊಗೊಂಡ್ಬಿಡ್ತೀವಿ. ಕೊನೆಗೆ ಅದು ನಮಗೆ ಜೀವನ ಪರ್ಯಂತ ವರಿಗೂ ದೂಡಿಬಿಡುತ್ತೆ. ಎಷ್ಟು ಸಿಂಪಲ್ ಸ್ಟೇಟ್ಮೆಂಟ್, ಬಟ್ ಎಷ್ಟು ಅರ್ಥಗರ್ಭಿತವಾಗಿದೆ. ನೋ ಹರಿ
ನೋ ವರಿ. ಇನ್ನು ಕೆಲವು ನಮಗೊಂಥರ ವಾರ್ನಿಂಗ್ ಕೊಡೋ ಥರ ಇರುತ್ತೆ ಸ್ಲೋಗನ್ಗಳು. ಬ್ರೇಕ್ ನಮ್ಮದು, ಭಯ ನಿಮ್ಮದು. ಏನು ಅಂದ್ಕೊಳ್ಬೇಕಿದ್ರೆ ನೋಡಿ, ಇಂಥ ಆಟೋಗಳಲ್ಲಿ ಕೂತ್ಕೊಳ್ಳೋಕ್ಕೆ ನನಗಂತೂ ಧೈರ್ಯ ಬರಲ್ಲ. ನಿಮ್ಗಳಿಗೆ ಬಂದರೆ ದೇವ್ರು ನಿಮ್ಮ ಜೊತೆ ಇರಲಿ. ಬಟ್ ಆದರೆ ಈ ಮೂಲಕ ಅವನೇನು ಹೇಳ್ತಾನೆ, ಅಣ್ಣ ನನ್ನ ನಂಬಿ ನೀವು, ನಾನು ಚೆನ್ನಾಗಿ ಗಾಡಿ ಓಡಿಸ್ತೀನಿ, ಸರಿಯಾದ ಸಮಯಕ್ಕೆ ಬ್ರೇಕ್ ಹಾಕ್ಕೊತೀನಿ, ಭಯ ಪಡಬೇಡಿ ಅಂತ ಹೇಳಲ್ಲ. ನಿಮ್ಮ ಭಯ ನಿಮ್ಮದು, ನನ್ನ ಸ್ಪೀಡು ನನ್ನ ಕಂಟ್ರೋಲ್ ನಂದು ಅಂತ ಅವ್ರದ್ದೇ ಸ್ಟೈಲಲ್ಲಿ ಚೆನ್ನಾಗಿ ತಿಳಿಸ್ಕೊಟ್ಟಿದ್ದಾರೆ. ಇನ್ನೊಂದು ಆಟೋನಲ್ಲಿ ನೋಡಿದೆ, ಗಾಂಧೀಜಿ ಸ್ವಾತಂತ್ರ್ಯಕ್ಕೋಸ್ಕರ ದುಡಿದ್ರು, ನಾನು ದುಡಿಯೋದು ಗಾಂಧಿ ನೋಟುಗಳಿಗೆ ಅಂತ. ಎಷ್ಟು ಚೆನ್ನಾಗಿದೆ ಅಲ್ಲ. ಗಾಂಧೀಜಿ ಸ್ವಾತಂತ್ರ್ಯಕ್ಕೆ ದುಡಿದ್ರು, ನಾವೆಲ್ಲ ದುಡಿತಿರೋದು ಕೂಡ ಗಾಂಧಿ ನೋಟುಗಳಿಗೆ ಅಲ್ವಾ. ನಂಗೆ ತುಂಬ ಹಿಡಿಸ್ತು ಈ ಸ್ಲೋಗನ್ನು. ಇನ್ನೊಂದು ಆಟೋನಲ್ಲಿ ಬರೆದಿತ್ತು, ಮುಟ್ಟಿದ್ರೆ ಮಟಾಶ್. ಆಟೋನ ಮುಟ್ಟಿದ್ರೆ ನಾನು ಮಟಾಶ್ ಆಗ್ತೀನೋ ಅಥವಾ ಆಟೋ ಡ್ರೈವರ್ ಮುಟ್ಟಿದ್ರೆ ನಾನು ಮಟಾಶ್ ಆಗ್ತೀನೋ ಗೊತ್ತಾಗಲಿಲ್ಲ. ಅವ್ನು ಕೇಳೋಕ್ಕೂ ಧೈರ್ಯನೂ ಬರಲಿಲ್ಲ. ಯಾಕೆಂದರೆ ನಾವು ಮಟಾಶ್ ಆಗೋಕ್ಕೆ ನನಗಂತೂ ಈಗ ಸದ್ಯಕ್ಕೆ ನಾನು ರೆಡಿ ಇಲ್ಲ. ಇನ್ನೊಂದು ಆಟೋಲ್ಲಿ ಬರೆದಿತ್ತು, ಫಾಸ್ಟ್ ಓನ್ಲಿ ಇನ್ ಡ್ರೀಮ್ಸ್. ಒಂದು ನಿಮಿಷ ನನ್ನ ಯೋಚನೆಗೆ ಈಡು ಮಾಡ್ತು. ನಾವೆಲ್ಲರೂ ಕನಸು ಕಾಣೋದ್ರಲ್ಲಿ ಬಹಳ ಫಾಸ್ಟಾಗಿರ್ತೀವಿ, ಅದನ್ನು ಸಾಧಿಸೋದ್ರಲ್ಲಿ ಅಷ್ಟು ಫಾಸ್ಟ್ ಇರಲ್ಲ ಅಲ್ವೇ. ಫಾಸ್ಟ್ ಓನ್ಲಿ ಇನ್ ಡ್ರೀಮ್ಸ್ ಬಹುಶಃ ನಮ್ಮಲ್ಲಿ ಬಹಳ ಜನಕ್ಕೆ ಇದು ಅನ್ವಯಿಸುತ್ತೆ. ನಮ್ಮ ಕನಸು ಫಾಸ್ಟಾಗಿರೋದ್ರಲ್ಲಿ ಏನು ತಪ್ಪಿಲ್ಲ, ಅದನ್ನು ಸಾಧಿಸೋದ್ರಲ್ಲೂ ಅಷ್ಟೇ ಫಾಸ್ಟಾಗಿದ್ದರೆ ಬಹಳ ಚೆನ್ನಾಗಿರುತ್ತೆ. ಇನ್ನೊಂದು, ನನಗದು ಯಾರ್ದೋ ಒಬ್ಬರ ಚೇಷ್ಟೆ ಕಾಣ್ತು ಅದರಲ್ಲಿ ನನಗೆ. ಮದ್ಯ ಸೇವಿಸಿ ವಾಹನ ಚಾಲನೆ ಮಾಡಬೇಡಿ ಅಂತ ಒರಿಜಿನಲ್ ಸ್ಲೋಗನ್ ಅದು. ಮದ್ಯ ಸೇವಿಸಿ ವಾಹನ ಚಾಲನೆ ಮಾಡಬೇಡಿ ಅಂತ. ಯಾರೋ ಒಬ್ಬ ನಂತರ ತುಂಟ ಅಂತ ಕಾಣುತ್ತೆ, ಆ ಮದ್ಯ ಸೇವಿಸಿ ಆದಮೇಲೆ ಒಂದು ಫುಲ್ ಸ್ಟಾಪ್ ಇಟ್ಬಿಟ್ಟಿದ್ದಾನೆ. ಪಾಪ ಆಟೋದವ್ನಿಗೆ ಗೊತ್ತೇ ಇರಲಿಲ್ಲ. ನಾನು ಆತನಿಗೆ ತೋರಿಸಿದಾಗ ಅವನ ಮುಖದಲ್ಲೂ ಒಂದು ಮಂದಹಾಸ ಬಂತು. ಸೊ ಅದೇನಾಗಿತ್ತು ಆ ಸ್ಲೋಗನ್ ಅಂದರೆ, ಮದ್ಯ ಸೇವಿಸಿ ವಾಹನ ಚಾಲನೆ ಮಾಡಬೇಡಿ ಅಂತ. ಆ ಉದ್ದೇಶನೇ ಚೇಂಜ್ ಆಗೋಯ್ತು. ತಮಾಷೆ ಆಗಿತ್ತಿದು. ಇನ್ನೊಂದರಲ್ಲಿತ್ತು, ಹಾರ್ಡ್ ವರ್ಕ್ ಪೇಸ್, ನೆವರ್ ಗಿವ್ ಅಪ್. ಬಹಳ ನನಗೆ ಚೆನ್ನಾಗಿ ಇಷ್ಟ ಆಯಿತು. ಹಾರ್ಡ್ ವರ್ಕ್ ಪೇಸ್, ನೆವರ್ ಗಿವ್ ಅಪ್. ನಾವು ಎಷ್ಟೋ ಸಲ ನಮ್ಮ ಜೀವನದಲ್ಲಿ ನಾವು ಮಾಡ್ತಿರೋ ಪ್ರಯತ್ನದಲ್ಲಿ ಮಧ್ಯೆ ಬಿಟ್ಬಿಡ್ತೀವಿ, ನಮ್ಮ ಕೈಲಿ ಆಗಲ್ಲ ಅಂದ್ಬಿಟ್ಟು ಅಂತ. ಈ ಸ್ಲೋಗನ್ ನಮಗೇನು ಜ್ಞಾಪಿಸುತ್ತೆ ಅಂತಂದರೆ, ಅಟ್ಲೀಸ್ಟ್ ನನಗೇನು ಜ್ಞಾಪಿಸ್ತು ಅಂತಂದರೆ, ಸಕ್ಸಸ್ ಈಸ್ ಜಸ್ಟ್ ಒನ್ ಸ್ಟೆಪ್ ಅವೇ ಅಂತ. ನಮ್ಮ ಸಾಧನೆಗೆ ಕೆಲವೇ ಮೆಟ್ಟಿಲುಗಳಿವೆ. ಗಿವ್ ಅಪ್ ಮಾಡಬೇಡಿ, ಕಂಟಿನ್ಯೂ ಮಾಡಿ, ಸಾಧಿಸಿ. ಇನ್ನೊಬ್ಬ ಯಾರೋ ಮೋಸ್ಟ್ಲಿ ಥಿಯೇಟರ್ ಆರ್ಟಿಸ್ಟ್ ಅಂತ ಕಾಣುತ್ತೆ. ಜೀವನ ಒಂದು ನಾಟಕ, ನಿನ್ನ ಪಾತ್ರವನ್ನು ಚೆನ್ನಾಗಿ ಮಾಡು ಅಂತ ಬರೆದಿತ್ತು ಅದರಲ್ಲಿ. ಜೀವನ ನಿಜವಾಗ್ಲೂ ಒಂದು ನಾಟಕ ಅಲ್ವೇ. ನಾವು ನಮ್ಮ ಪಾತ್ರನ ಚೆನ್ನಾಗಿ ಮಾಡಲೇಬೇಕು. ನಮ್ಮಲ್ಲಿ ಎಷ್ಟೋ ಜನ ತಮ್ಮ ಪಾತ್ರ ಬಿಟ್ಟು ಇನ್ನೊಬ್ಬರ ಪಾತ್ರ ಮಾಡೋದಕ್ಕೆ ಹೋಗ್ತಾರೆ. ಅದರಿಂದ ಸಾಕಷ್ಟು ತೊಂದರೆನೂ ಅನುಭವಿಸ್ತಾರೆ. ಸೊ ಈ ಸ್ಲೋಗನ್ನು ನನಗೆ ತುಂಬ ಇಷ್ಟ ಆಯಿತು. ಜೀವನ ಒಂದು ನಾಟಕ, ನಿನ್ನ ಪಾತ್ರನ ಚೆನ್ನಾಗಿ ಮಾಡು. ಅದು ಚಿಕ್ಕದ ದೊಡ್ಡದ, ಅದರಿಂದ ಯಾರು ಉಪಯೋಗ ಯೋಚನೆ ಮಾಡೋದೇ ಬೇಕಾಗಿಲ್ಲ. ಯಾಕೆಂದರೆ ನಾವು ಮಾಡೋ ಯಾವುದೇ ಕೆಲಸ ಆಗಲಿ ಯಾರಿಗಾನ ಒಬ್ಬರಿಗೆ ಅದರ ಅವಶ್ಯಕತೆ ಇದ್ದೇ ಇರುತ್ತೆ. ಆ ನಂಬಿಕೆ ಇಟ್ಕೊಂಡು ನಾವು ಮುಂದೆ ಹೋಗೋಣ. ಇನ್ನೊಂದು ಬಹಳ ನನಗೆ ಇಷ್ಟವಾದಂಥ ಇನ್ನೊಂದು ಸ್ಲೋಗನ್ನು, ಜೀವನ ಚಿಕ್ಕದು, ಅಹಂಕಾರ ಯಾಕೆ ದೊಡ್ಡದು. ಬಹಳ ಚೆನ್ನಾಗಿದೆ ಅಲ್ಲ. ಜೀವನ ಚಿಕ್ಕದು, ಅಹಂಕಾರ ಯಾಕೆ ದೊಡ್ಡದು. ನಮ್ಮ ತುಂಬ ಜನರ ಎನಿಮಿ ಅವರ ಅಹಂಕಾರನೇ.
ಅವರ ಎಷ್ಟೋ ಜನರ ಶಕ್ತಿನ ಮುಚ್ಚೋದೇ ಅವರ ಅಹಂಕಾರ. ಜೀವನ ಬಹಳ ಚಿಕ್ಕದು, ಅಹಂಕಾರ ಯಾಕೆ? ನಮ್ಮ ಅಹಂಕಾರ ಬಿಟ್ಟು ನಾವು ನಡ್ಕೊಂಡೋದ್ರೆ ನಾವು ಮಾಡೋ ಎಲ್ಲ ಕೆಲಸಗಳು ಕೂಡ ಮತ್ತು ವ್ಯಕ್ತಿಗತವಾಗಿ ನಾವು ಕೂಡ ಬೇರೆಯವ್ರಿಗೆ ಇಷ್ಟ ಆಗೇ ಆಗ್ತೀವಿ. ಮಿತ್ರರೇ, ಇದೇ ರೀತಿ ಆಟೋಗಳು, ನಾನು ಮುಂಚೆ ಹೇಳ್ದಂಗೆ, ಅದು ಬರೀ ನಮ್ಮನ್ನು ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಕರ್ಕೊಂಡು ಹೋಗಲ್ಲ. ಸ್ವಲ್ಪ ನಾವು ಅದಕ್ಕೆ ಸಮಯ ಕೊಟ್ಟರೆ ಅದು ನಮಗೆ ವೇದಾಂತದ ಸಾರನೇ ತಿಳಿಸುತ್ತೆ. ನಾನು ಕಂಡ ನನಗೆ ಇಷ್ಟವಾದ ಕೆಲವು ಸ್ಲೋಗನ್ಗಳನ್ನು ನಿಮ್ಮ ಮುಂದೆ ಹಂಚ್ಕೊಂಡಿದ್ದೀನಿ. ನೀವು ಕೂಡ ಕಂಡಿರಬಹುದು. ನೀವು ನೋಡಿದ ಸ್ಲೋಗನ್ ಯಾವುದು, ನಿಮಗಿಷ್ಟವಾದ ಸ್ಲೋಗನ್ ಯಾವುದು, ದಯವಿಟ್ಟು ಹಂಚ್ಕೊಳ್ಳಿ. ಮುಂದೆ ನೀವು ಎಲ್ಲನ ನಡ್ಕೊಂಡು ಹೋಗ್ತಿದ್ದಾಗ ನಿಮ್ಮ ಕಣ್ಮುಂದೆ ಯಾವುದಾನ ಆಟೋ ಬಂದರೆ ಕಾನ್ಷಿಯಸ್ ಆಗಿ ಅದರಲ್ಲಿ ಹಿಂದಿನ ಇರೋ ಬರಹನ ಓದೋಕ್ಕೆ ಪ್ರಯತ್ನ ಪಡಿ. ದಯವಿಟ್ಟು ರೈಡ್ ಮಾಡುವಾಗ, ಡ್ರೈವ್ ಮಾಡುವಾಗ ಓದಬೇಡಿ. ಈ ಒಂದು ಹವ್ಯಾಸ ನಮಗಾಗಲಿ ಬೇರೆಯವ್ರಿಗಾಗಲಿ ತೊಂದರೆ ಮಾಡೋದು ಬೇಡ. ನಡ್ಕೊಂಡು ಹೋಗ್ತಿದ್ದಾಗ ಅಥವಾ ನೀವು ಸುಮ್ಮನೆ ಒಂದು ಕಡೆ ನಿಂತಿದ್ದಾಗ ಆಟೋ ಹಿಂದಿನ ಬರಹದ ಬಗ್ಗೆ ಸ್ವಲ್ಪ ಗಮನ ಕೊಡಿ. ಸಾಧ್ಯ ಆದರೆ ಆಟೋ ಡ್ರೈವರ್ಗಳ ಜೊತೆ ಮಾತನಾಡಿ. ಅವರು ನಮ್ಮಂತೆ ಮನುಷ್ಯರೇನೆ, ಬಹಳ ಕಷ್ಟಪಟ್ಟು ದುಡಿಮೆ ಮಾಡ್ತಾ ಇರ್ತಾರೆ. ನಾನು ಮಾತಾಡಿರೋ ಪ್ರಕಾರ ಬಹಳಷ್ಟು ಜನ ಆಟೋ ಡ್ರೈವರ್ಗಳನ್ನ ನಾನು ಮಾತಾಡಿಸಿದ್ದೇನೆ. ಅವರು ಮಾಡಿರೋ ಸಾಧನೆ ನನಗೆ ನಿಜವಾಗ್ಲೂ ಅವರ ಬಗ್ಗೆ ಇನ್ನು ಗೌರವನ 2-3 ಪಟ್ಟು ಹೆಚ್ಚು ಮಾಡ್ತು. ಸಾಮಾನ್ಯವಾಗಿ ಅವರು ಪ್ಯಾಸೆಂಜರ್ಗಳು ಅವ್ರ ಜೊತೆ ಮಾತಾಡೋದೇ ಇಲ್ಲ. ಯಾವಾಗ ನಾವು ಅವ್ರನ್ನ ಒಂದು ನಿಮಿಷ ಯಾವ ಊರು, ಎಲ್ಲಿದ್ದೀರಾ, ತಿಂಡಿ ಆಯಿತಾ ಅಂತ ಇಷ್ಟು ಕೇಳಿದ್ರೆ ಸಾಕು, ನಮ್ಮ ಜೊತೆ ಮಾತಾಡ್ತಾರೆ. ಅವರ ಪರಿಚಯ ನಮಗಾಗತ್ತೆ, ನಮ್ಮ ಪರಿಚಯ ಅವ್ರಿಗಾಗತ್ತೆ, ಇಬ್ಬರಿಗೂ ಸಂತೋಷ ಆಗುತ್ತೆ. ಮಿತ್ರರೇ, ಈ ಎಪಿಸೋಡ್ ನಿಮಗೆ ಹೇಗೆ ಅನ್ನಿಸ್ತು? ನಿಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ನಿಮ್ಮ ಸ್ನೇಹಿತರ ಜೊತೆ ಹಂಚ್ಕೊಳ್ಳಿ. ಹಾಡು ಮತ್ತು ಹರಟೆ ಚಾನೆಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಪ್ರೋತ್ಸಾಹ ನನಗೆ ಆಕ್ಸಿಜನ್. ಇದೇ ರೀತಿ ಮುಂದಿನ ಎಪಿಸೋಡ್ನಲ್ಲಿ ಭೇಟಿಯಾಗೋಣ. ಅಲ್ಲಿವರೆಗೆ ನಮಸ್ಕಾರ.